ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆಯ ಏರ್ ಪ್ಯಾಕ್ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ಅನ್ನೋದು ನೋಡಿ, ಯಾಕಂದರೆ ತುಂಬಾ ಯೂಸ್ ಆಗುತ್ತೆ. ಯಾರ್ಯಾರಿಗೆ ವೆಯ್ಟ್ ಏರ್ಸೈತೆ, ಯಾರ್ಯಾರಿಗೆ ತುಂಬಾ ಏರ್ ಫಾಲ್ ಆಗ್ತೈತೆ ಅಂಥವರಾದರೆ ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ. ಯಾಕಂದರೆ ಈಗಿನ ಜನ್ರೇಷನ್ದಲ್ಲಿ ಒಲೆಯಲ್ಲಿ ನಾವು ಸೌದೆ ಇಟ್ಬಿಟ್ಟು ನೀರು ಕಾಯಿಸೋದಂತೂ ತುಂಬಾ ಕಡಿಮೆ. ಬರೀ ಗೀಸರಲ್ಲಿ, ಗ್ಯಾಸ್ ಗೀಸರಲ್ಲಿ, ಸೋಲರಲ್ಲಿ ಈ ಥರ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಹೇರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಅಂಥವರು ಈ ಥರ ನಾವು ಏರ್ ಪ್ಯಾಕ್ ಅನ್ನೋದು ನಾವು ರೆಡಿ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ನಮಗೆ ಏರ್ ಫಾಲ್ ಅದು ಆದಷ್ಟು ನಮ್ಗೆ ಕಡಿಮೆ ಆಗುತ್ತೆ. ಫಸ್ಟ್ ಆದರೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಹಿಡಿ ಆಗುವಷ್ಟು ಹಸಿದು ನಾನು ಕರಿನ ಸೊಪ್ಪು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಆದಷ್ಟು ಹಸಿದೇ ಸೇರಿಸ್ಕೊಳ್ಳಿ, ಯಾಕಂದರೆ ರಿಸಲ್ಟ್ ನಮಗೆ ಅವಾಗೇ ಸಿಗೋದು. ಇಲ್ಲಪ್ಪ ನಮ್ಮ ಹತ್ರ ಹಸಿದು ಇಲ್ಲ ಅಂದರೆ ಕೂಡ ಒಣಗಿರೋದೇ ಪೌಡ್ರ್ ಮಾಡಿಕೊಂಡು ನಾವು ಸೇರಿಸ್ಕೋಬೋದು. ಹಸಿದು ಹಾಕೋದ್ರಿಂದ ಹೇರ್ ಅನ್ನೋದು ಬ್ಲ್ಯಾಕ್ ಆಗುತ್ತೆ ಮತ್ತು ಏರ್ ಗ್ರೋತ್ ಆಗೋದಕ್ಕೆ ಕೂಡ ಇದು ಕರ್ಬೇವಿನ ಸೊಪ್ಪು ಅನ್ನೋದು ಹೆಲ್ಪ್ ಆಗುತ್ತೆ. ತುಂಬಾ ಯೂಸ್ ಆಗುತ್ತೆ ಕರ್ಬೇವಿನ ಸೊಪ್ಪು ಹೇರ್ ಗ್ರೋತ್ಗೆ. ಇದು ಒಂದು ಹಿಡಿ ಆಗುವಷ್ಟು ನಮ್ಮ ಕರ್ಬೇವಿನ ಸೊಪ್ಪು ಅನ್ನೋದು ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಕರ್ಬೇವಿನ ಸೊಪ್ಪು ಅನ್ನೋದು ಸೇರಿಸ್ಕೊಳ್ಳಿ, ಯಾಕಂದರೆ ಕರ್ಬೇವಿನ ಸೊಪ್ಪು ಏರ್ ಗ್ರೋತ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಒಂದು ಹಿಡಿ ಆಗುವಷ್ಟು ನಾನು ದಾಸವಾಳದ್ದು ಎಲೆಯನ್ನು ತಗೋತಾ ಇದ್ದೀನಿ. ಇದು ನಾಟಿ ತಗೋಬೇಕು ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಬರುತ್ತೆ. ಈ ಥರ ನಾಟಿ ಎಳೆ ಅನ್ನೋದು ನಾನು ಒಂದು ಹಿಡಿ ಆಗುವಷ್ಟು ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾಟಿದೆ ದಾಸವಾಳ ಹೂವು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದು 4ರಿಂದ 5 ದಾಸವಾಳದ ಹೂವು ನಾಟಿ ಸೇರಿಸ್ಕೊತಾ ಇದ್ದೀನಿ ನೋಡಿ. ಈ ಥರ ಪಿಂಕ್ ಕಲರ್ ಇರೋದು. ನಿಮ್ಮ ಹತ್ರ ನಾಟಿದಿಲ್ಲ ಅಂದರೆ ಮತ್ತು ವೈಟ್ ಕಲರ್ ಸಿಗುತ್ತಲ್ಲ, ಏನಾದರೂ ನಿಮ್ಗೆ ಏನಾದರೂ ವೈಟ್ ಏನಾದರೂ ನಿಮ್ಮ ಮನೆಗಳ ಹತ್ರ ಇದ್ದರೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಥರದ್ದಾದರೂ ಯೂಸ್ ಮಾಡ್ಕೊಳ್ಳಿ, ಬೇರೆದಾದರೂ ಯೂಸ್ ಮಾಡಬೇಡಿ, ಯಾಕಂದರೆ ಅದು ಹಾಕ್ಕೊಂಡು ನಮಗೆ ಅಷ್ಟು ಯೂಸ್ ಆಗೋಲ್ಲ. ವೈಟ್ ಏನಾದರೂ ಸಿಕ್ಕಿದ್ರೆ ಇದಕ್ಕಿಂತ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಒಂದು 4ರಿಂದ 5 ನಾನು ಹೂವು ಅನ್ನೋದು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಆಲೋವೆರಾ ಇದನ್ನೋದು ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಆಲೋವೆರಾ ಹಾಕೋದ್ರಿಂದ ನಮಗೆ ಹೇರ್ಸ್ ಅನ್ನೋದು ಶೈನಿಯಾಗಿ ಸಿಲ್ಕಿಯಾಗಿರುತ್ತೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಮೈನ್ ಇಂಗ್ರೀಡಿಯೆಂಟು ಇದು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ. ಇದು ಹಾಕೋದ್ರಿಂದ ನಮಗೆ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದು ಬಂದ್ಬಿಟ್ಟು ಒಂದೆಲಗ ಅಂತ ಹೇಳ್ತಾರೆ, ಸರಸ್ವತಿ ಎಲೆ ಅಂತ ಕೂಡ ಕರೀತಾರೆ. ಇದು ಕಂಪಲ್ಸರಿ ನಾವು ಹಾಕಲೇಬೇಕು, ಅಷ್ಟೊಂದು ಚೆನ್ನಾಗಿದು ಹೇರ್ ಗ್ರೋತ್ಗೆ ಯೂಸ್ ಆಗುತ್ತೆ. ಇದು ಕಂಪಲ್ಸರಿ ಹಾಕಲೇಬೇಕು, ಯಾಕಂದರೆ ತುಂಬ ಚೆನ್ನಾಗಿ ಬೇಗ ಗ್ರೋತ್ ಆಗಬೇಕು ಅಂದರೆ ಈ ಎಲೆದನ್ನೋದು ಕಂಪಲ್ಸರಿ. ನಿಮ್ಮ ಮನೆಗಳ ಹತ್ರ ಒಂದಿಷ್ಟು ಹಾಕ್ಕೊಂಡ್ರೆ ಸಾಕು, ಎಷ್ಟೊಂದು ಅರಳುತ್ತೆ ಅದು. ಈ ಥರದ್ದು ನಾನು ಒಂದೆಲ್ಗ ಸೊಪ್ಪು ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಒಂದೆಲ್ಗ ಸೊಪ್ಪು ಅನ್ನೋದು ಇದರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಹೇರ್ ಗ್ರೋತ್ಗೆ ಇದೆ ಮೈನು. ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಬ್ಲ್ಯಾಕು ಆಗುತ್ತೆ. ಇದಕ್ಕೆ ನೀರು ಹಾಕ್ತೀರಾ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಸ್ಟೋರ್ ಮಾಡ್ಕೋಬೇಕು ಅಂದರೆ ನೀರು ಹಾಕ್ದಿರ ಮಿಕ್ಸಿಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾವು ಒನ್ ಟೈಮ್ ಸಾಕು ಅಂದರೆ ಆರಾಮಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೋದು. ಯಾಕಂದರೆ ಇದರಲ್ಲಿ ನಾವು ಆಲೋವೆರಾ ಎಲ್ಲ ಹಾಕೋದ್ರಿಂದ ನಮ್ಗೆ ನೀರು ಅವಶ್ಯಕತೆ ಇಲ್ಲ ಸ್ವಲ್ಪ ಏನಾದರೂ ನಿಮ್ಮ ಮಿಕ್ಸಿ ಏನಾದರೂ ಆಗೋಕ್ಕಾಗಲ್ಲ ಅಂದರೆ ಒಂದು 2-3 ಸ್ಪೂನಷ್ಟು ಹಾಕ್ಕೊಂಡು ಆರಾಮಾಗಿ ನಾವು ಮಿಕ್ಸಿಗೆ ಹಾಕ್ಕೋಬೋದು. ನೋಡಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೂ ಹಾಕ್ಕೊಳ್ಳಿ. ತರಿ ಆ ಥರ ಏನು ಬೇಕಾಗಿಲ್ಲ, ಯಾಕಂದರೆ ಅದು ಮತ್ತು ಹೇರ್ಸ್ ಎಲ್ಲ ಇದು ಒಟ್ಟೊಟ್ಟು ಥರ ಕೂತ್ಕೊಳ್ಳುತ್ತೆ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದು ಕ್ಲೀನಾಗಿ ಹಾಕ್ಕೊಂಡು ಒಂದು ಬೌಲ್ಗಾದರೆ ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಏನಾದರೂ ಹಾಕ್ಕೊಂಡ್ರೆ ಸ್ಟೋರ್ ಮಾಡ್ಕೋಬೋದು. ಒಂದು ಕಂಟೈನರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಆರಾಮಾಗಿ ವಾರಕ್ಕೆ 2 ಸತಿ ನಾವು ಅಪ್ಲೈ ಮಾಡ್ಕೋಬೋದು. ಈ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬ್ಲ್ಯಾಕ್ ಅನ್ನೋದು ಆಗುತ್ತೆ ಹೇರ್ಸು, ಮತ್ತು ಸಿಲ್ಕಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹೇರ್ ಗ್ರೋತ್ ಕೂಡ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಮೈನ್ ಬಂದ್ಬಿಟ್ಟು ನಾವು ಒಂದೆಲ್ಗ ಸೊಪ್ಪು ಹಾಕಿದ್ದೀವಲ್ಲ, ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಮೆಮೊರಿ ಪವರ್ಗೂ ಅಷ್ಟೇ, ಮಕ್ಕಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಸೊಪ್ಪನ್ನೋದು. ಇದನ್ನು ನೋಡಿ ಹಚ್ಚಿ ತೋರಿಸ್ತಾ ಇದ್ದೀನಿ. ಈ ಥರ ಬುಡಕ್ಕೆ ಈ ಥರ ಕ್ಲೀನಾಗಿ ಬುಡಕ್ಕೆ ಅಪ್ಲೈ ಮಾಡಬೇಕಿದ್ದು, ಆವಾಗೇ ನಮಗೆ ಹೇರ್ ಗ್ರೋತ್ ಅನ್ನೋದು ಆಗುತ್ತೆ. ಯಾರಾದರೂ ಇದ್ದರೆ ನಿಮಗೆ ಹೆಲ್ಪರ್ ಯಾರಾದರೂ ಇಡೋರಿದ್ದರೆ ಆರಾಮಾಗಿ ಅಪ್ಲೈ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಈ ಥರ ಕ್ಲೀನಾಗಿ ತೆಗೆದುಬಿಟ್ಟು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಇದನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ ಮಿನಿಮಮ್ ಅಂದ್ರೂ 1/2 ಅವರ್ ಇಡಬೇಕು. ನಿಮ್ಗೆ ಏನಾದರೂ ಟೈಮ್ ಐತೆ ಅಂತ ಅನ್ನೋರು 1 ಅವರ್ ಹಂಗೆ ಇಟ್ಬಿಡಿ. ಇಲ್ಲ ಟೈಮ್ ಇಲ್ಲ ಅನ್ನೋರು ಕಂಪಲ್ಸರಿ ಹಾಫ್ ಆನ್ ಅವರ್ ಅದು ಇರಲೇ ಇರಬೇಕು. ಈ ಥರ ವಾರಕ್ಕೆ ಒಂದು ಸತಿ ನಾವು ಅಪ್ಲೈ ಮಾಡೋದ್ರಿಂದ ಹೇರ್ ಅನ್ನೋದು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಕೂಡ ನಾವು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ, ಇದು ತುಂಬ ಚೆನ್ನಾಗಿ ಕ್ರಮೇಣವಾಗಿ ಬ್ಲ್ಯಾಕ್ ಆಗ್ತಾ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ, ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಯಾಕಂದರೆ ಈ ಕಾಲದಲ್ಲಿ ನಾವು
ಗೀಝರಿಂದ ಯೂಸ್ ಮಾಡೋದ್ರಿಂದ ಕರೆಂಟಿಂದ ಇದು ತುಂಬಾ ನಮಗೆ ಏರ್ ಫಾಲ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ. ಟ್ರಾವೆಲ್ ಮಾಡೋದ್ರಿಂದ ಏರ್ ಪೊಲ್ಯೂಷನಿಂದ ತುಂಬಾ ಏರ್ ಫಾಲ್ ಅನ್ನೋದು ಆಗ್ತಾ ಇರುತ್ತೆ. ಈ ಥರ ನಾವು ಹೇರ್ ಪ್ಯಾಕ್ ಅನ್ನೋದು ಅಪ್ಲೈ ಮಾಡೋದ್ರಿಂದ ನಮ್ಗೆ ಆದಷ್ಟು ನಮಗೆ ಏರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ. ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಒಂದು ಸತಿ ನೀವೇನಾದರೂ ಈ ರೆಮಿಡಿ ಏನಾದರೂ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಯಾಕಂದರೆ ತುಂಬಾ ಯೂಸ್ ಆಗುತ್ತೆ. ಈ ಒಂದೆಲಗ ಸೊಪ್ಪೆಲ್ಲಾದರೂ ಸಿಕ್ಕಿದ್ರೆ ಅದನ್ನು ತೊಗೊಬಂದು ಮನೇಲಿ ಸ್ಟೋರ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅದು. ನಾನು ಅಪ್ಲೈ ಮಾಡಿಬಿಟ್ಟು ನಾನು 1 ಅವರ್ ಇಟ್ಬಿಟ್ಟು ಮತ್ತು ಸ್ನಾನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಿಲ್ಕಿಯಾಗಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ಈ ಥರ ನಿಮ್ಗೇನಾದರೂ ಟೈಮ್ ಇದ್ದರೆ ಒಂದು ವೀಕ್ಲಿ 2 ಟೈಮ್ಸ್ ಅಪ್ಲೈ ಮಾಡಿ. ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ ಅಂದರೆ ಅಟ್ಲೀಸ್ಟ್ ವೀಕ್ಗೆ 1 ಟೈಮ್ ಆದರೂ ಅಪ್ಲೈ ಮಾಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ಸ್ಮೂತಾಗಿ ಕೂಡ ಇರುತ್ತೆ ಏರ್ಸ್ ಅನ್ನೋದು. ತುಂಬ ಶೈನಿಗೆ ಕೂಡ ಇರುತ್ತೆ. ಬೇಗ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಆಗೋಕ್ಕೆ ಕೆಲಸ ಮಾಡುತ್ತೆ. ಯಾಕಂದರೆ ಒಂದೆಲಗ ಸೊಪ್ಪು ತುಂಬ ಚೆನ್ನಾಗಿ ಇದಕ್ಕೆ ಹೆಲ್ಪ್ ಆಗುತ್ತೆ. ಇದು ಒಣಗಿದ ಮೇಲೆ ನಾನು ಫುಲ್ ಡ್ರೈ ಆದಮೇಲೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಲ್ತ್ ಟಿಪ್ಸು ಮತ್ತು ಕಿಚನ್ ಟಿಪ್ಸು ಅಂತ ವಿಡಿಯೋ ಈ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಸಿಕ್ಕಿದಾಗ ಒಂದು ಸತಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.